ಶಾಂತಲಾ ಕಿಚನ್. ಈ ದಿನ ನಾವು ಹಸಿ ಮೂಲಂಗಿಯನ್ನು ಉಪಯೋಗಿಸ್ಕೊಂಡು ಒಂದು ಅಡುಗೆನ ಮಾಡೋಣ. ಇದಕ್ಕೆ ಏನು ಒಲೆ ಹಸಿ ಆನ್ ಮಾಡೋದೇನು ಬೇಡ. ಅಂದರೆ ಮುಖ್ಯವಾಗಿ ನಾವು ಹಸಿ ಮೂಲಂಗಿನ ಆಗಾಗ್ಗೆ ನಾವು ಸೇವಿಸ್ತಾ ಇರಬೇಕು. ಏಕೆಂದರೆ ಅದನ್ನು ಬೇಯಿಸಿ ತಿನ್ನೋದಕ್ಕಿಂತ ಅದನ್ನು ಹಸಿಯಾಗಿ ತಿಂದರೆ ತುಂಬ ಒಳ್ಳೆಯದು. ಶ್ವಾಸಕೋಶದ ಆರೋಗ್ಯಕ್ಕೆ ಹಸಿ ಮೂಲಂಗಿ ಮತ್ತು ಹಸಿ ಈರುಳ್ಳಿ ತುಂಬ ಒಳ್ಳೆಯದು. ಆದ್ದರಿಂದ ನಾವು ಹಸಿ ಮೂಲಂಗಿಯನ್ನು ಸಾಮಾನ್ಯವಾಗಿ ಸುಮ್ಮನೆ ಹಾಗೆ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ಇದನ್ನು ಯಾವುದಾದ್ರು ಒಂದು ರೀತಿಯಲ್ಲಿ ಅಡುಗೆ ಮಾಡಿ ಅದನ್ನು ತಿನ್ನೋಣ. ಅದ್ರ ಜೊತೆಗೆ ಅಂದರೆ ಹಸಿ ಈರುಳ್ಳಿ ಮತ್ತು ಹಸಿ ಮೂಲಂಗಿ ಎರಡೂ ಕೂಡ ಶ್ವಾಸಕೋಶದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರೋದ್ರಿಂದ ಸುಮ್ಮನೆ ಹಾಗೆ ಮೂಲಂಗಿನ ತಿನ್ನೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಮೊಸರನ್ನು ಸೇರಿಸಿ ಒಂದು ಅಡುಗೆ ಮಾಡಿ ಅದನ್ನು ಸೇವಿಸೋಣ. ಇದರಿಂದ ಶ್ವಾಸಕೋಶದ ಆರೋಗ್ಯ ಸಾಮಾನ್ಯವಾಗಿ ಈಗ ಎಲ್ಲರಿಗೂ ಕೂಡ ಶ್ವಾಸಕೋಶ ಲಂಗ್ಸು ಆರೋಗ್ಯ ಹದಗೆಡ್ತಾ ಇದೆ. ಧೂಳು ಅಂದರೆ ಆಗೋದಿಲ್ಲ. ಡಸ್ಟ್ ಅಲರ್ಜಿ, ಡಸ್ಟು ಧೂಳು ಎಲ್ಲ ಒಂದೇ ಡಸ್ಟ್ ಅಲರ್ಜಿ ಆಗುತ್ತೆ. ಮತ್ತು ಹೊರಗಡೆ ಹೋದಾಗ ಎಲ್ಲರೂ ಊಟ ತಿಂಡಿ ಮಾಡಿದಾಗ ಅದರ ಅಲರ್ಜಿನೂ ಕೂಡ ಆಗುತ್ತೆ. ಅದಕ್ಕೆ ಶ್ವಾಸಕೋಶಕ್ಕೆ ಬಿಳಿಯಾಗಿರುವಂಥದ್ದು, ಬಿಳಿ ಅಂದರೆ ಮೂಲಂಗಿ ಮತ್ತು ಈರುಳ್ಳಿ. ಅಂದರೆ ಬಿಳಿ ಜೊತೆಗೆ ಅದರ ಸ್ವಲ್ಪ ಖಾರನೂ ಇರಬೇಕು. ಮತ್ತು ಮೂಲಂಗಿನಲ್ಲಿ ಖಾರನೂ ಇದೆ, ಈರುಳ್ಳಿನಲ್ಲೂ ಕೂಡ ಸ್ವಲ್ಪ ಖಾರದಂಶ ಇದೆ. ಆದ್ದರಿಂದ ನಾವು ಎರಡನ್ನೂ ಕೂಡ ಹಸಿಯಾಗಿ ಸೇವನೆ ಮಾಡೋಣ. ನೋಡಿ, ಈಗ ನಾನು ಒಂದು ಬಟ್ಲಲ್ಲಿ ಮೊಸರನ್ನ ತೊಗೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ. ತುಂಬ ತೆಳ್ಳೆಯಾಗಿ ನೀರಾಗಿ ಮಜ್ಜಿಗೆ ರೀತಿ ಮಾಡ್ಕೊಳ್ಳೋದು ಬೇಡ. ಮೊಸರನ್ನೇ ಸ್ವಲ್ಪ ಅದನ್ನು ತುಂಬ ಗಟ್ಟಿ ಇರೋದನ್ನು ಸ್ವಲ್ಪ ಈ ರೀತಿ ಮಾಡಿಕೊಂಡ್ರೆ ಅದು ಸ್ವಲ್ಪ ತೆಳ್ಳೆ ಆಗುತ್ತೆ. ಈ ರೀತಿ ಇದ್ದರೆ ಸಾಕು. ಈಗ ಅದಕ್ಕೆ ನಾನು ನೋಡಿ ಮೂಲಂಗಿನ ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಹಾಕೋಣ. ಈ ಹಸಿ ಮೂಲಂಗಿಲಿ ಇಡ್ಲಿನೂ ಕೂಡ ಮಾಡಬಹುದು. ಈಗ ಮೊಸರಿಗೆ ನಾನು ತುರಿದಿರುವಂಥ ಮೂಲಂಗಿನ ಸೇರಿಸ್ತಾ ಇದ್ದೀನಿ. ಬೇಯಿಸಬಾರ್ದು, ಬೇಯಿಸ್ತೇನೆ ಹಾಗೇ ಹಸಿಯಾಗಿ ಸೇವನೆ ಮಾಡೋಣ. ಮತ್ತು ಹಸಿ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ಇದೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇರೋದು. ಬರೀ ಹಾಗೆ ಮೂಲಂಗಿನ ತಿನ್ನೋದಕ್ಕೆ ಆಗಲ್ಲ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ ಇರ್ತಾ ಇರೋದು. ಈ ರೀತಿ ಮಾಡಿದ್ರೇ ಮಕ್ಕಳಾದರೂ ಆಗಲಿ, ಕೆಲವರು ದೊಡ್ಡವರಾದರೂ ಆಗಲಿ ತಿನ್ನೋದು. ಇಲ್ಲದ್ರೆ ಸುಮ್ಮನೆ ಒಂಚೂರು ಮೂಲಂಗಿ ತಿಂದ್ರೋ ಅಂದರೆ ಯಾರೂ ಕೂಡ ತಿನ್ನೋದಿಲ್ಲ. ಮತ್ತು ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕೋಣ, ಹೆಚ್ಚು ಬೇಡ. ಆಲ್ರೆಡಿ ಮೂಲಂಗಿಯಲ್ಲೇ ಸ್ವಲ್ಪ ಖಾರದಂಶ ಇರುತ್ತೆ. ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಆ್ಯಡ್ ಮಾಡೋಣ. ನೋಡಿ, ಎಲ್ಲ ಹಾಕ್ತಾ ಇರೋದು ಹಸಿ ಪದಾರ್ಥ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಈಗ ಎಲ್ಲನೂ ಮಿಕ್ಸ್ ಮಾಡೋಣ. ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡೋಣ. ಉಪ್ಪೆಲ್ಲನೂ ಆ್ಯಡ್ ಮಾಡಿದ್ದೀನಿ. ಈಗ ಇದನ್ನೇ ಒಂದು 10 ನಿಮಿಷ ನೆನೆಸಿಟ್ಟು ಆಮೇಲೆ ಇದನ್ನು ಹಾಗೆ ಎತ್ಕೊಂಡು ತಿಂದರೂ ಕೂಡ ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಅಕಸ್ಮಾತ್ ಇದನ್ನು ಸ್ವಲ್ಪ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ಕೂಡ ತಿನ್ಬೋದು. ನಾವು ಇದಕ್ಕೆ ಏನು ಮಾಡೋಣ ಅಂದರೆ ಸ್ವಲ್ಪ ಲೈಟಾಗಿ ಸಾಸಿವೆ ಜೀರಿಗೆ ಒಗ್ಗರಣೆನ ಕೊಡೋಣ. ನೋಡಿ, ಎಲ್ಲ ಈಗ ಮಿಕ್ಸ್ ಆಗಿದೆ. ಈಗ ಇದನ್ನು ಒಂದು 10 ನಿಮಿಷ ಹಾಗೆ ಇಟ್ಟರೆ ಮೂಲಂಗಿ ಮತ್ತು ಈರುಳ್ಳಿಯಲ್ಲಿರುವಂಥ ಅಂಶಗಳೆಲ್ಲ ಮೊಸರಿಗೆ ಸೇರಿಕೊಡುತ್ತೆ. ಆಗ ಬೌಲ್ಗೆ ಹಾಕ್ಕೊಂಡು ಹಾಗೇನೂ ಕೂಡ ತಿನ್ಬೋದು. ಇಲ್ಲ ಅಂದರೆ ಸ್ವಲ್ಪ ಅನ್ನಕ್ಕಾರು ಹಾಕ್ಕೊಂಡು ಕೂಡ ತಿನ್ನಬಹುದು. ಈಗ ಇದಕ್ಕೆ ಲೈಟಾಗಿ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಕೊಡೋಣ. ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಸಾಸಿವೆನ ಸೇರಿಸೋಣ. ಸಾಸಿವೆ ಚಟಪಟ ಅಂತ ಇದೆ. ಈಗ ಅದಕ್ಕೇ ಸ್ವಲ್ಪ ಜೀರಿಗೆನ ಸೇರಿಸಿದ್ದೀನಿ. ಇನ್ನೇನು ಬೇಡ, ಸಿಂಪಲ್ಲಾಗಿ ಈ ರೀತಿ ಒಗ್ಗರಣೆ ಮಾಡ್ಕೊಳ್ಳೋಣ. ಹಸಿ ಮೂಲಂಗಿ, ಹಸಿ ಈರುಳ್ಳಿನ ಉಪಯೋಗಿಸ್ಕೊಂಡು ಈ ರೀತಿ ಸಿಂಪಲ್ಲಾಗಿ ಒಂದು ಅಡುಗೆನ ಮಾಡಿದ್ದೀವಿ. ಇದನ್ನು ಮೂಲಂಗಿ ಪಚಡಿ ಅಂತಲೂ ಕೂಡ ಕರಿಬೋದು. ಒಟ್ಟಿನಲ್ಲಿ ನಾವು ಹಸಿ ಮೂಲಂಗಿನ ಆರೋಗ್ಯಕ್ಕಾಗಿ ನಾವು ಸೇವನೆಯನ್ನು ಮಾಡಬೇಕು. ಅದಕ್ಕೆ ಈ ರೀತಿ ಅದನ್ನು ಬೇಯಿಸ್ತೇನೆ ಯಾವುದಾದರೂ ಒಂದು ಅಡುಗೆ ರೂಪದಲ್ಲಿ ಮಾಡಿ ತಿನ್ನೋಣ. ಆಗ ಅದರಲ್ಲಿ ಇರುವಂಥ ಒಳ್ಳೆಯ ಅಂಶಗಳು ನಮ್ಮ ದೇಹಕ್ಕೆ ಕೂಡ ಸೇರುತ್ತೆ. ಹಸಿ ಈರುಳ್ಳಿ ಮತ್ತು ಹಸಿ ಮೂಲಂಗಿ ಎರಡೂ ಕೂಡ ಲಂಗ್ಸ್ಗೆ ತುಂಬ ಒಳ್ಳೆಯದು. ಆದ್ದರಿಂದ ಈ ರೀತಿ ಸಣ್ಣದಾಗಿ ಒಂದು ಅಡುಗೆನ ಮಾಡಿದ್ದೀವಿ.
ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.